ಹಲೋ ಫ್ರೆಂಡ್ಸ್, ಮನೆಯಲ್ಲಿ ಹೇಗಿದೆ ತಂಪಾದಂತಹ ಹೆಸರುಬೇಳೆ ಪಾಯಸನ ಅಥವಾ ಶಾವಿಗೆ ಕಾಯಿ ಹಾಕಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ ಮತ್ತು 1 ಕಪ್ ಹೆಸರುಬೇಳೆ ಮತ್ತು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಇದಕ್ಕೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಹುಳು ಕಾಯಿ ತುರಿ ಮತ್ತು ಒಂದು 3ರಿಂದ 4 ಏಲಕ್ಕಿ ಎರಡೂ ಹಾಕಿ ರುಬ್ಬಿ ಸ್ವಲ್ಪ ನೀರು ಹಾಕಿ ತುಂಬ ನೈಸಾಗಿ ಪೇಸ್ಟ್ ಮಾಡಿರುವಂತಹ ಪೇಸ್ಟ್ ಇದು. ಮತ್ತು 1 ಕಪ್ಪು ಬೆಲ್ಲ. ನೀವು ಬೆಲ್ಲನ ಆದಷ್ಟು ಉಂಡೆ ಬೆಲ್ಲ ಅಂತ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡಿ. ಯಾಕಂದರೆ ಸ್ವೀಟ್ ಇದರಲ್ಲಿ ಜಾಸ್ತಿ ಇರುತ್ತೆ, ನಾರ್ಮಲ್ ಆಗಿರುತ್ತೆ. ಸೊ ಅಚ್ಚು ಬೆಲ್ಲದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಮತ್ತು ಒಂದು ಮೊದಲಿಗೆ ಹೆಸರುಬೇಳೆನ ಬೇಯಿಸ್ಕೊಳ್ಳೋಣ. ಇದಕ್ಕೆ ಮೊದಲಿಗೆ 1 ಕಪ್ ಹೆಸರುಬೇಳೆ ಹಾಕೋಣ. ಇದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ಲೈಟಾಗಿ ಬೆಚ್ಚಗೆ ಮಾಡಿದ್ರೆ ಸಾಕು. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿ ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಮತ್ತೆ ಇದನ್ನು ನೀರಲ್ಲಿ ವಾಶ್ ಮಾಡಿ 1 ಕಪ್ ಹೆಸರುಬೇಳೆಗೆ 2 ಕಪ್ ನೀರನ್ನು ಹಾಕಿ 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ವಿಷಲ್ ಫುಲ್ ಹೋಗೋ ತನಕ ವೆಯ್ಟ್ ಮಾಡ್ತೀವಿ. ನಮಗೆ ತುಂಬ ಟೈಮ್ ಇದೆ ಅನ್ನೋದಾದರೆ ನೀವು 2 ವಿಷಲ್ ಕೂಗಿಸಿ. ಇಲ್ಲ ನಮ್ಗೆ ಟೈಮ್ ಇಲ್ಲ, ತುಂಬ ಅರ್ಜೆಂಟಲ್ಲಿ ನಾವು ಮಾಡಬೇಕು ಅನ್ನೋದಾದರೆ ನೀವು 3 ವಿಷಲ್ ಕೂಗಿಸಿ ವಿಷಲ್ ನೀವು ಬಿಡ್ಬೋದು. ಸೊ ಇಲ್ಲಿ ನಾನು ಜಾಸ್ತಿ ಫ್ರೈ ಮಾಡಿದ್ದೀನಿ. ಸೊ ನೀವು ಜಾಸ್ತಿ ಇಷ್ಟು ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಸೊ ನೀವು ಸ್ವಲ್ಪ ಲೈಟಾಗಿ ಅಂದರೆ ಒಂದು 2ರಿಂದ 3 ನಿಮಿಷ ಅಷ್ಟೇ ಸಾಕು ಫ್ರೈ ಮಾಡಿ, ಸ್ವಲ್ಪ ಬಿಸಿ ಆದರೆ ಸಾಕು. ಸೊ ಹಾಗೆ ಅದಾದಮೇಲೆ ನೀವು ಅದನ್ನು ಒಂದು 5 ನಿಮಿಷ, 5ರಿಂದ 10 ನಿಮಿಷ ಒಂದು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನೀರಲ್ಲಿ ತೊಳೆದು ಅದಕ್ಕೆ 1 ಕಪ್ ಹೆಸರುಬೇಳೆಗೆ ನೀವು 2 ಕಪ್ ನೀರನ್ನು ಹಾಕಿ ಅದನ್ನು 2 ವಿಷಲ್ ಕೂಗಿಸ್ಬೇಕು. ಮತ್ತು ಇನ್ನೊಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಶಾವಿಗೆ ಏನಿರುತ್ತೋ ಅದನ್ನ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಣ. ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಅದನ್ನು ಸ್ವಲ್ಪ ಕ್ರಿಸ್ಪ್ ಅಂದರೆ ಘಮ ಬಂದರೆ ಸಾಕು ಅದು. ಮತ್ತು ಅದನ್ನು ಒಂದು ಬೇರೆ ಸಪ್ರೇಟ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದನ್ನು ಅಷ್ಟೇ ಒಂದು 2-3 ನಿಮಿಷ, ಅಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ, ತುಂಬ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ. ಇವಾಗ ಒಂದು ಸಪ್ರೇಟ್ ಬೌಲಿಗೆ ಎತ್ತಿಟ್ಟು ಇವಾಗ ಅದೇ ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕ್ತಿದ್ದೀನಿ. ಅರ್ಧ ಕಪ್ ಬೆಲ್ಲ ಏನಿದೆ ಅದನ್ನು ಹಾಕಿ ಅದಕ್ಕೆ ಒಂದೇ ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಅದನ್ನು ಕರಗೋ ತನಕ ಕುದಿಸೋಣ. ಇದು ಕರಗಿದ್ರೆ ಸಾಕು, ಪಾಕ ಬರಬೇಕು ಅಂತ ಏನೂ ಇಲ್ಲ. ಬೆಲ್ಲ ನೀರಲ್ಲಿ ಕರಗಿದ್ರೆ ಸಾಕು, ಪಾಯಸಕ್ಕೆ ಸರಿ ಹೊಂದುತ್ತೆ. ಸೊ ನೀವು ನೀರನ್ನು ಎಲ್ಲ ಅಳತೆ ಹಾಕಾದ್ಮೇಲೆ ಬೇಕಾಗಿಲ್ಲ, ಕೊನೆಯಲ್ಲಿ ನೀವು ಸರಿ ಪ್ರಮಾಣ ಮಾಡ್ಕೋಬೋದು. ಸೊ ಹಾಗಾಗಿ ನೀವು ಬೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲೇ ನೀರನ್ನು ಹಾಕಿ, ಯಾಕಂದರೆ ಬೆಲ್ಲ ಕರಗೋದು ತುಂಬ ಬೇಗ ಕರಗುತ್ತೆ ಅಂತ. ಸೊ ಬೆಲ್ಲ ಕರಗಿದ ನಂತರ ಅದನ್ನು ಸೋಸ್ಕೊಳ್ಳೋಣ. ನೋಡಿ ಇವಾಗ ಬಂದು ಇದು ಹೆಂಗೆ ಬೆಂದಿದೆ ಅಂತಂತ 2 ವಿಷಲ್ ಕೂಗಿಸಿದ್ದೀನಿ. ಇವಾಗ ನೋಡಿ ಅದನ್ನು ಸೌಟಿಂದ ತುಂಬ ಮಸಿಬೇಕು, ಅದರ ಬೇಳೆ ಕಟ್ ಮಾಡ್ತೀವಲ್ಲ ಆ ಥರ ಮಾಡಿ ಅದನ್ನು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಕುದೀತಿರುತ್ತಲ್ಲ ಬೆಲ್ಲದ ಪಾಕ, ಅದು ಇನ್ನೇನು ಬೆಲ್ಲ ಎಲ್ಲ ಕರಗಿರುತ್ತೆ. ಸೊ ಅದನ್ನು ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ಳೋಣ, ಒಂದು ಜಾಲರಲ್ಲಿ ಅದನ್ನೆಲ್ಲ ಸೋಸ್ಕೊಳ್ಳೋಣ. ಅದರಿಂದ ಏನಾದರೂ ಕಸ ಕಡ್ಡಿ ಏನಾದರೂ ಇತ್ತು ಅಂತ ಅನ್ನೋದಾದರೆ ಅದರಲ್ಲಿ ಅದು ಬಂದುಬಿಡುತ್ತೆ. ಸೊ ಹಾಗಾಗಿ ಅದನ್ನ ಫಿಲ್ಟ್ರ್ ಮಾಡಿ ಆಮೇಲೆ ಮತ್ತೆ ಅದನ್ನು ಅದೇ ಪಾತ್ರೆಗೆ ಹಾಕಿ ಅದು ಸ್ವಲ್ಪ ಬಿಸಿ ಆಗಲಿ. ಅದು ಬಿಸಿ ಆದ ತಕ್ಷಣ ನಾವು ಏನು ಬೇಯಿಸಿರ್ತೀವೋ ಹೆಸರುಬೇಳೆ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು 3ರಿಂದ 5 ನಿಮಿಷ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಬೇಕು. ಅದು ಕುದಿಸ್ತಾ ಎರಡೂ ಹೊಂದುತ್ತೆ. ಆವಾಗ ಏನಾಗುತ್ತೆ ಮಿಕ್ಸ್ ಆದರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನೀವು ಶಾವಿಗೆನೂ ಕೂಡ ಹಾಕಬೇಕು. ಶಾವಿಗೆ ಹಾಕಿ ಒಂದು 2-3 ನಿಮಿಷ ಆದಮೇಲೆ ಕಾಯಿ ಎಲ್ಲ ಹಾಕ್ಕೊಳ್ಳಿ. ಕಾಯಿ ಮತ್ತು ಏಲಕ್ಕಿ ಪೇಸ್ಟು ಅದನ್ನು ಹಾಕೋಣ. ಅದನ್ನು ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಸುಮಾರು ಇಲ್ಲ ಅಂತಂದ್ರೂ ಒಂದು 4ರಿಂದ 5 ನಿಮಿಷಗಳ ಕಾಲ 5 ನಿಮಿಷಗಳ ಕಾಲ ನೀವು ಮೀಡಿಯಮ್ ಉರಿಯಲ್ಲಿ ಅದನ್ನು ಕುದಿಸ್ಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗ್ಬೇಡಿ, ಕೆಳಗಡೆ ತಳ ಹಿಡಿಬಿಡೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಬೇಕು ಅಂದರೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿ. ಈ ಸಮಯದಲ್ಲಿ ನಿಮಗೆ ಎಷ್ಟು ನೀರು ಬೇಕು ಅನ್ನೋದನ್ನು, ಇದು ಸ್ವಲ್ಪ ನೀರಾಗಿದ್ರೇ ಚೆಂದ. ಏಕೆ ಅಂತಂದರೆ ಇದು ತಣ್ಣಗಾಗ್ತಾ ಹೋಗುತ್ತಂತೆ, ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನೀವು ಮೊದಲನೇ ಶುರುವಲ್ಲೇ ನೀವು ಗಟ್ಟಿ ಮಾಡಿಬಿಟ್ರೆ ನೆಕ್ಸ್ಟ್ ತಿನ್ನೋದು ಪಾಯಸ ಅಷ್ಟು ಚೆನ್ನಾಗಿ ಪಾಯಸ ಥರನೇ ಅನಿಸಲ್ಲ, ಏನೋ ಹಲ್ವಾ ತಿಂತಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಅದು ಹೋಗ್ತಾ ಗಟ್ಟಿಯಾಗುತ್ತೆ. ಸ್ವಲ್ಪ ನೀರು ತೆಳುವೇ ಇದ್ದರೆ ತುಂಬ ಒಳ್ಳೆಯದು ಪಾಯಸ. ಸೊ ಇದು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಇದಾಗುತ್ತೆ. ಇದನ್ನು ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅದು ಕುದಿಯೋ ತನಕ ನಾವು ದ್ರಾಕ್ಷಿ ಗೋಡಂಬಿನ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದನ್ನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ತಕ್ಷಣವೇ ಆ ಪಾಯಸಕ್ಕೆ ಹಾಕಿದರೆ ಬಿಸಿ ಬಿಸಿ ಹೆಸರುಬೇಳೆ ಪಾಯಸ ಕುಡಿಯೋದಕ್ಕೆ ರೆಡಿ.
ಸೊ ಅದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿದರೆ ನಿಮಗೆ ದೇಹಕ್ಕೆ ತಂಪಾದ ರುಚಿಕರವಾದ ಮನೆಯಲ್ಲೇ ಮಾಡ್ಕೊಳ್ಬೋದಂತಹ ಹೆಸರುಬೇಳೆ ಶಾವಿಗೆ ಕಾಯಿ ಪಾಯಸ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಸೊ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ